ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಶ್ರಾವಣ ಮಾಸ ತುಂಬಾನೇ ವಿಶೇಷವಾದ ಮಾಸ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂತ ಪ್ರತಿ ಒಂದು ದಿನಕ್ಕೂ ಕೂಡ ಅದರದ್ದೇ ಆದಂತ ವಿಶೇಷತೆ ಮಹತ್ವವನ್ನ ಹೊಂದಿದೆ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಬರುವಂತ ಶುಕ್ರವಾರ ತುಂಬಾ ವಿಶೇಷತೆಯನ್ನ ತಂದುಕೊಡುತ್ತೆ. ಆದ್ರಿಂದಲೇ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡುವಂಥದ್ದು, ವರಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು, ಹಾಗೆಯೇ ಮಂಗಳಗೌರಿ ವ್ರತವನ್ನ ಮಾಡುವಂಥದ್ದು, ಸಂಪತ್ ಲಕ್ಷ್ಮಿ ಪೂಜೆಯನ್ನ ಮಾಡುವಂಥದ್ದು. ಲಕ್ಷ್ಮಿ ಪೂಜೆಯ ಜೊತೆಗೆ ವಿಷ್ಣುವಿನ ಪೂಜೆ ಹಾಗೆಯೇ ಶಿವನ ಪೂಜೆಯು ಕೂಡ ಈ ಒಂದು ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತಾನೆ ಹೇಳ್ಬೋದು. ಲಕ್ಷ್ಮಿಯನ್ನ ಮನಸ್ಸನ್ನ ಒಲಿಸ್ಕೊಳ್ಳಕ್ಕೆ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ವ್ರತಗಳನ್ನ ಮಾಡ್ತೀವಿ. ಆದ್ರೆ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ಈ ಒಂದು ಶ್ರಾವಣ ಮಾಸದ ಶುಕ್ರವಾರದ ದಿನ ಮನೆಗೆ ತಗೊಬಂದ್ರೆ ಲಕ್ಷ್ಮಿ ನಮ್ಗೆ ಪ್ರಸನ್ನಳಾಗ್ತಾಳೆ. ಅಂದ್ರೆ ಲಕ್ಷ್ಮಿಯ ಒಲಿಸಿ ಮನೆಯಲ್ಲಿ ಸಂಪತ್ತನ್ನ ನಾವು ಹೆಚ್ಚಿಸ್ಕೊಳ್ಬಹುದು. ಹಾಗಾದ್ರೆ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ತಗೊಬಂದ್ರೆ ಲಕ್ಷ್ಮಿ ನಮ್ಗೆ ಒಲಿತಾಳೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ ಸ್ನೇಹಿತರೆ. ಆಕೆ ಸಂತೋಷಗೊಂಡ್ರೆ ಖಂಡಿತವಾಗ್ಲೂ ಕೂಡ ನಮ್ ಕೈ ತುಂಬಾ ಹಣ ಸೇರಬಹುದು. ಹಾಗೆ ನಾವು ಜೀವನದಲ್ಲಿ ಏನೆಲ್ಲ ನೆಮ್ಮದಿಯಿಂದ ಬದುಕೋದಿಕ್ಕೆ ಬೇಕು ಅದೆಲ್ಲದನ್ನು ಕೂಡ ನೀಡುವಂತವಳು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಒಲಿದಂತ ಮನೆ ಸುಖ ಸಮೃದ್ಧಿಯನ್ನ ಕಾಣುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಶ್ರಾವಣ ಮಾಸದ ಶುಕ್ರವಾರ ದಿನ ಯಾವೆಲ್ಲ ವಸ್ತುಗಳನ್ನ ನಾವು ತರಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಇನ್ನು ಮನೆಗೆ ಆಗಿರ್ಬೋದು ಅಥವಾ ಆಫೀಸಲ್ಲೇ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳು ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಇರಬೇಕು ಅನ್ನೋದು ವಾಸ್ತುಶಾಸ್ತ್ರದ ಮೊದಲ ನಿಯಮ. ಹೀಗೆ ಇದ್ದಾಗ ಮಾತ್ರ ಯಾವುದೇ ದೋಷಗಳಿಲ್ಲದೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅಂತಲೂ ಹೇಳೋದು, ಒಂದು ಮನೆ ಕಟ್ಟಿಸ್ಬೇಕಾದ್ರೆ ಆಗಿರ್ಲಿ ಅಥವಾ ಮನೆಗೆ ಯಾವುದೇ ಒಂದು ವಸ್ತುಗಳನ್ನ ತಗೋಬರೋದೇ ಆಗಿರ್ಲಿ, ಆ ವಸ್ತುಗಳನ್ನ ಇಡುವಂತ ದಿಕ್ಕು ತುಂಬಾನೇ ಬಹಳ ಮುಖ್ಯವಾಗುತ್ತೆ. ಆದ್ರಿಂದ ನಾವು ಯಾವುದೇ ವಸ್ತುಗಳನ್ನ ತಂದ್ರೂ ಕೂಡ ಆ ವಸ್ತುವನ್ನ ಮನೆಗೆ ತರೋದ್ರಿಂದ ನಮ್ಗೆ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ಬೇಕು. ಹಾಗೇನೆ ಆ ವಸ್ತುವಿನಿಂದ ನಮ್ಗೆ ಖುಷಿ ಸಿಗ್ಬೇಕು. ಅಂತ ವಸ್ತುಗಳಲ್ಲಿ ತುಂಬಾನೇ ಮುಖ್ಯವಾಗಿ ತೆಂಗಿನಕಾಯಿಯನ್ನ ಮನೆಯಲ್ಲಿ ಇಡುವುದು ಅತ್ಯಂತ ಶ್ರೇಷ್ಠ ಅಂತ ನಂಬಲಾಗಿದೆ. ಅದೇ ಕಾರಣಕ್ಕೆ ಕಳಸಕ್ಕೂ ಕೂಡ ನಾವು ತೆಂಗಿನಕಾಯಿನ ಇಡ್ತೀವಿ. ಯಾರ ಮನೆಯಲ್ಲಿ ತೆಂಗಿನಕಾಯಿ ಯಾವಾಗ್ಲೂ ಇರುತ್ತೋ ಆ ಮನೆಯಲ್ಲಿ ಲಕ್ಷ್ಮಿಯ ವಾಸಸ್ಥಾನವಿರುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಮನೆಗೆ ತೆಂಗಿನಕಾಯಿನ ತಂದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುವುದರ ಜೊತೆಗೆ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ನಂಬಲಾಗಿದೆ. ಆದ್ರಿಂದ ಶ್ರಾವಣ ಮಾಸದ ಶುಕ್ರವಾರ ದಿನ ತೆಂಗಿನಕಾಯಿನ ಮನೆಗೆ ತರುವುದು ಅತ್ಯಂತ ಶುಭಕರ. ಅದೇ ರೀತಿ ಮನೆಯಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಲೋಹದ ಆಮೆಯನ್ನ ಇಡೋದು ಕೂಡ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಯಾರೆಲ್ಲ ಆಮೆಯ ವಿಗ್ರಹವನ್ನ ತರಬೇಕು ಅಂತ ಅನ್ಕೊಂಡಿರ್ತೀರೋ ನೀವು ಶ್ರಾವಣ ಮಾಸದ ಶುಕ್ರವಾರ ದಿನ ತಂದ್ರೆ ತುಂಬಾನೇ ಒಳ್ಳೇದು. ಈ ರೀತಿ ಆಮೆಯ ವಿಗ್ರಹವನ್ನ ಶುಕ್ರವಾರ ದಿನ ತಂದ್ರೆ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ಕುಟುಂಬದ ಎಲ್ಲರ ಮೇಲೂ ಕೂಡ ಇರುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಶುಕ್ರವಾರ ದಿನ ಆಮೆಯ ವಿಗ್ರಹವನ್ನ ಮನೆಯಲ್ಲಿ ತಂದು ಪೂಜಿಸುವುದು ಕೂಡ ಅತ್ಯಂತ ಮಂಗಳಕರ. ಇನ್ನು ಶ್ರಾವಣ ಮಾಸದ ಶುಕ್ರವಾರದ ದಿನ ಶ್ರೀಯಂತ್ರವನ್ನ ಮನೆಗೆ ತಗೋಬರೋದು ಅತ್ಯಂತ ಶ್ರೇಷ್ಠ ಮತ್ತು ಶುಭ ಅಂತ ಪರಿಗಣಿಸಲಾಗುತ್ತೆ. ಶ್ರೀಯಂತ್ರವನ್ನ ಮನೆಯಲ್ಲಿ ಪೂಜೆ ಮಾಡುವಂತವರು, ದೇವರ ಕೋಣೆಯಲ್ಲಿ ಇಟ್ಕೊಳ್ಳುವಂತವರು ಇದು ತುಂಬಾನೇ ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ. ಹಾಗೂ ಧನ ಕನಕಗಳನ್ನ ಕರುಣಿಸುವಂತ ಲಕ್ಷ್ಮೀ ಮಾತೆಯ ಪ್ರತೀಕ ಎಂಬುದಾಗಿ ಈ ಒಂದು ಶ್ರೀಯಂತ್ರವನ್ನ ಪೂಜೆಯನ್ನ ಮಾಡ್ತಾರೆ. ಹಾಗಾಗಿ ಶ್ರೀಯಂತ್ರವನ್ನ ಯಾರೆಲ್ಲ ತರಬೇಕು ಮನೆಗೆ ಅಂತ ಅನ್ಕೊಂಡಿರ್ತೀರೋ ನೀವು ಈ ಒಂದು ಶ್ರಾವಣ ಮಾಸದ ಶುಕ್ರವಾರ ದಿನ ತಗೊಬಂದು ದೇವರ ಕೋಣೆಯಲ್ಲಿ ಇಟ್ಟು ಲಕ್ಷ್ಮಿಯ ಪ್ರತೀಕವಾಗಿ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಶ್ರೇಷ್ಠ. ಇವಿಷ್ಟೇ ಅಲ್ಲದೆ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳಾದ ಕಲ್ಲುಪ್ಪಾಗಿರ್ಬೋದು, ಅರಿಶಿಣ, ಕುಂಕುಮ, ತುಪ್ಪ, ಹಾಗೇನೆ ಶ್ರೀಚಕ್ರ, ಈ ರೀತಿಯಾಗಿ ನೀವು ಕುಬೇರ ಯಂತ್ರ, ಲಕ್ಷ್ಮಿ ಯಂತ್ರವನ್ನು ಕೂಡ ಮನೆಗೆ ತರಬಹುದು. ಹಾಗೇನೆ ಲಕ್ಷ್ಮಿಗೆ ಪ್ರಿಯವಾದಂತ ವಸ್ತುಗಳು, ವರಮಹಾಲಕ್ಷ್ಮಿ ಹಬ್ಬವನ್ನ ಯಾರೆಲ್ಲ ಮೊದಲ ಬಾರಿಗೆ ಮಾಡ್ತೀನಿ ಅನ್ನೋರು ಅವರು ಲಕ್ಷ್ಮಿಗೆ ಪ್ರಿಯವಾದಂತ ಲಕ್ಷ್ಮಿ ಕವಡೆ, ಗೋಮತಿ ಚಕ್ರ, ಕಮಲದ ಬೀಜಗಳು, ಹಾಗೇನೆ ಶ್ರೀಫಲ ಇವೆಲ್ಲದೂ ಕೂಡ ತರಬಹುದು. ಹಾಗೆ ಜೊತೆಗೆ ನೀವು ಮನೆಗೆ ಶಂಕುವನ್ನ ತರುವಂತವರಾದ್ರೂ ಕೂಡ ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರದ ದಿನ ತಂದ್ರೆ ತುಂಬಾನೇ ಒಳ್ಳೇದು. ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವೆಲ್ಲಾ ವಸ್ತುಗಳನ್ನ ಇಟ್ಟು ನೀವು ಪೂಜೆಯನ್ನ ಮಾಡೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಹಾಗಾಗಿ ನೀವು ಶ್ರಾವಣ ಮಾಸದ ಶುಕ್ರವಾರದ ದಿನ ಈ ಒಂದು ಲಕ್ಷ್ಮಿ ಕವಟೆ ಆಗಿರ್ಬೋದು ಅಥವಾ ಕೆಂಪು ಗುಲ್ಗಂಜಿ, ಗೋಮತಿ ಚಕ್ರ, ಕಮಲದ ಬೀಜಗಳು ಇವೆಲ್ಲದೂ ಕೂಡ ನೀವು ಶುಕ್ರವಾರದ ದಿನ ಮನೆಗೆ ತಗೊಬಂದು ಇವನ್ನೆಲ್ಲಾನು ಕೂಡ ಅರಿಶಿಣ ನೀರಿನಲ್ಲಿ ತೊಳೆದು ಲಕ್ಷ್ಮಿ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಂಡ್ರೆ
ಧನಾಕರ್ಷಣೆ ಎಂದು ಹೆಚ್ಚಾಗಿ ಆಗುತ್ತೆ. ಹಾಗೇನೆ ಲಕ್ಷ್ಮಿಯ ಕಟಾಕ್ಷ ದೊರೆತು ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಅಂತ ಹೇಳ್ತಾರೆ. ಇಷ್ಟೆಲ್ಲಾ ವಸ್ತುಗಳು ಶ್ರಾವಣ ಮಾಸದ ಶುಕ್ರವಾರದ ದಿನ ನೀವು ತಂದ್ರೆ ಅಂತ್ಯವಿಲ್ಲದಂತ ಸಂಪತ್ತು ನಿಮ್ಮದಾಗುತ್ತೆ. ಅಂತ್ಯವಿಲ್ಲದ ಸಂಪತ್ತು ಅಂದ್ರೆ ಎಂದಿಗೂ ಕೂಡ ಖಾಲಿಯಾಗದಂತದ್ದು. ಆದ್ರಿಂದ ಶ್ರಾವಣ ಮಾಸದ ಶುಕ್ರವಾರದ ದಿನಗಳಲ್ಲಿ ಇಂಥ ವಸ್ತುಗಳಲ್ಲಿ ಒಂದನ್ನಾದ್ರೂ ಸರಿ ನೀವು ಮನೆಗೆ ತಗೊಬಂದಿ. ನಾವು ಹೇಳಿರುವಂತ ಎಲ್ಲಾ ವಸ್ತುಗಳನ್ನು ತರೋದಿಕ್ಕೆ ಆಗಲ್ಲ ಅಂದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಗೆ ಯಾವ ವಸ್ತುಗಳು ಬೇಕು ಅನ್ಸುತ್ತೋ ಆ ವಸ್ತುಗಳಲ್ಲಿ ಒಂದನ್ನಾದ್ರೂ ಸರಿ ಮನೆಗೆ ತನ್ನಿ. ಇದರಿಂದ ಲಕ್ಷ್ಮಿ ಒಲಿಯುತ್ತಾಳೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ವಾ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಯನ್ನು ನೋಡ್ತೀರಿ, ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು.